ಗೆರೆ ಶೆಡ್ನಲ್ಲಿ ಹೊಡೆದು ಕೊಂದಿದ್ದು 12 ಆರೋಪಿಗಳು. ಆದರೆ ಮರ್ಡರ್ ಕೇಸಲ್ಲಿ ಲಾಕ್ ಆಗಿರೋದು ಬರೋಬ್ಬರಿ 17 ಮಂದಿ. ಯಾಕಂದ್ರೆ ಕೊಲೆಗೆ ಸಹಕಾರ ನೀಡಿದ ಆರೋಪ ಹಾಗೂ ಸಾಕ್ಷ್ಯನಾಶಕ್ಕೆ ಕಾರಣವಾದ ಹಿನ್ನೆಲೆ ಇನ್ನೂ 5 ಜೈಲು ಸೇರಿದ್ದಾರೆ. ಕೊಲೆಗೆ ಸಹಕಾರ ಹಾಗೂ ಸಾಕ್ಷ್ಯನಾಶದಡಿ ಅರೆಸ್ಟ್ ಮಾಡಲಾಗಿದೆ. ಈ ಗ್ಯಾಂಗ್ ಟೀಮ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಆಗೋದರ ಜೊತೆಯಲ್ಲೇ ಲೀಗಲ್ ಸ್ಕ್ರೂಟಿನಿ ನಡೀತಾ ಇದೆ. ಆರೋಪಿಗಳು ಕೊಲೆಯಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಮಾಹಿತಿ ತನಿಖೆಯಲ್ಲಿ ಬಿಟ್ಟು ಹೋಗಿದೆಯಾ ಅನ್ನೋದರ ಬಗ್ಗೆಯೂ ಪೊಲೀಸರು ರೀಚೆಕ್ ಮಾಡ್ತಾ ಇದ್ದಾರೆ. ರೇಣುಕಸ್ವಾಮಿ ಕೊಲೆ ಕೇಸ್ ಸಂಬಂಧ ಈಗಾಗಲೇ 13 ಮಂದಿಯ ಮೊಬೈಲ್ ಸೇರಿ ಕೆಲ ಸಿಸಿಟಿವಿ ಡಿವಿಆರ್ ರಿಟ್ರೀವ್ಗೆ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಕಳುಹಿಸಿತ್ತು. ಪಟ್ಟಣಗೆರೆ ಶೆಡ್ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆರೋಪಿಗಳು ಡಿಲೀಟ್ ಮಾಡಿದ್ರು. ಸದ್ಯ ಕೇಂದ್ರೀಯ ವಿಧಿವಿಜ್ಞಾನ ಪ್ರಯೋಗಾಲಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ರಿಟ್ರೀವ್ ಮಾಡಿದ್ದು, ದರ್ಶನ್, ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳ ವಾಟ್ಸ್ಆಪ್ ಚಾಟಿಂಗ್ ಕೂಡ ರಿಟ್ರೀವ್ ಆಗಿದೆ. ಪ್ರಕರಣದ ಸಂಬಂಧ ತನಿಖಾಧಿಕಾರಿಗಳ ಕೈಗೆ ಶೇಕಡ 100ರಷ್ಟು ಟೆಕ್ನಿಕಲ್ ಎವಿಡೆನ್ಸ್ ರಿಪೋರ್ಟ್ ಕೈ ಸೇರಿದೆ. ಆರೋಪಿಗಳ ನಡುವಿನ ವಾಟ್ಸ್ಆಪ್ ಚಾಟಿಂಗ್, ಸಿಸಿಟಿವಿ ದೃಶ್ಯ ಪ್ರಮುಖ ಸಾಕ್ಷ್ಯ ಆಗಲಿಕ್ಕಿದೆ. ಪತಿ ದರ್ಶನ್ರನ್ನ ಜೈಲಿಂದ ಹೊರತರೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ದಾಸನನ್ನ ಹೊರತರೋದಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ. ಈಗಾಗಲೇ 2 ಬಾರಿ ವಕೀಲರನ್ನ ಬದಲಿಸಿದ್ದು, ಇದೀಗ ಹಿರಿಯ ವಕೀಲರ ಮೊರೆ ಹೋಗಿದ್ದಾರೆ. ಹೀಗಾದ್ರೂ ಮಾಡಿ ತನ್ನ ಗಂಡನನ್ನ ಜೈಲಿಂದ ರಿಲೀಸ್ ಮಾಡಿಸುವಂತೆ ಮನವಿ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ. ಹೀಗಾಗಿ ಹಿರಿಯ ವಕೀಲರನ್ನ ನೇಮಕ ಮಾಡಿಕೊಳ್ಳುವುದಕ್ಕೆ ಪತ್ನಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣದ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 2144 ಪುಟಗಳ 137 ಸಾಕ್ಷ್ಯಗಳ ಸಂಗ್ರಹದ ದೋಷಾರೋಪ ಪಟ್ಟಿ 42ನೇ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಎಸ್ಐಟಿ ಸಲ್ಲಿಸಿದೆ. ಪ್ರಜ್ವಲ್ ರೇವಣ್ಣ ಮನೆ ಕೆಲಸದವರನ್ನೂ ಬಿಟ್ಟಿಲ್ವಂತೆ. ಮನೆ ಕೆಲಸದ ಮಹಿಳೆಗೆ ಪ್ರಜ್ವಲ್ ರೇವಣ್ಣ ಕಿರುಕುಳ ನೀಡ್ತಾ ಇದ್ದಂತೆ, ಮೈ ಕೈ ಮುಟ್ಟಿ ದೌರ್ಜನ್ಯ ಎಸಗ್ತಾ ಇದ್ದಂತೆ ಅನ್ನುವಂತಹ ವಿಚಾರ ಚಾರ್ಜ್ ಶೀಟ್ನಿಂದ ಗೊತ್ತಾಗಿದೆ. ಇನ್ನು ಮಗನನ್ನೇ ಮೀರಿಸುವ ಮಟ್ಟಿಗೆ ಮಾಜಿ ಸಚಿವ ರೇವಣ್ಣ ವರ್ತಿಸಿದ್ದಾರೆ. ಹೊಳೆ ನರಸೀಪುರದಲ್ಲಿ ರೇವಣ್ಣಗೆ ಸೇರಿದ ಮನೆಯಿಂದ ಅಲ್ಲಿಗೆ ಓರ್ವ ಹೆಣ್ಣನ್ನ ಮನೆ ಕೆಲಸಕ್ಕೆ ಭವಾನಿ ತೆಗೆದುಕೊಂಡಿದ್ರಂತೆ. ಭವಾನಿ ಹೊರ ಹೋಗ್ತಾ ಇದ್ದಂತೆ ರೇವಣ್ಣ ತಮ್ಮ ಚಾಳಿಯನ್ನ ಶುರು ಮಾಡ್ತಾ ಇದ್ರಂತೆ. ಲೈಂಗಿಕ ಕಿರುಕುಳ ನೀಡುತ್ತಿದ್ರಂತೆ. ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗಿದೆ. ಸಂತ್ರಸ್ತೆ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಸ್ಐಟಿ ಸಲ್ಲಿಸಿದ ಆರೋಪ ಪಟ್ಟಿಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಅತ್ಯಾಚಾರ ಸಂತ್ರಸ್ತೆ ಕಿಡ್ನ್ಯಾಪ್ ಮಾಡಿಸಿದ್ದೇ ಭವಾನಿ ಮತ್ತು ರೇವಣ್ಣ ಅವರಂತೆ. ಮಗನಿಗಾಗಿ ಸಂತ್ರಸ್ತೆ ಕಿಡ್ನ್ಯಾಪ್ ಮಾಡಿಸಿದ್ದ ಕಥೆಯೇ ಬಲು ರೋಚಕವಾಗಿದೆ. ಮನೆ ಕೆಲಸದ ಮಹಿಳೆಯ ಮೇಲೆ ಪ್ರಜ್ವಲ್ ಅತ್ಯಾಚಾರ ಆರೋಪದ ಹಿನ್ನೆಲೆ ಮಗನ ವಿರುದ್ಧ ದೂರು ದಾಖಲಾಗುವ ಭಯಕ್ಕೆ ಬಿದ್ದ ರೇವಣ್ಣ ರಕ್ಷಣೆಗಾಗಿ ಬೆಂಬಲಿಗರ ಮೂಲಕ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿಸಿದ್ರಂತೆ. ಈ ಬಗ್ಗೆ ಕೆಆರ್ ನಗರ ಠಾಣೆಯಲ್ಲಿ ಮೇ 3ನೇ ತಾರೀಕು ಎಫ್ಐಆರ್ ದಾಖಲಾಗಿತ್ತು. ತನಿಖೆ ಮಾಡಿದ ಎಸ್ಐಟಿ ಅಧಿಕಾರಿಗಳು ಭವಾನಿ, ರೇವಣ್ಣ ಕಿಡ್ನ್ಯಾಪ್ ಮಾಡಿಸಿದ್ರು, ಈ ಎಲ್ಲ ಆರೋಪಗಳು ಸತ್ಯ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಟ್ಯಾಂಕರ್ ಹಾಗೂ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿ ಲಾರಿಯಲ್ಲಿದ್ದ ಓರ್ವ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಕೊಡಗು ಜಿಲ್ಲೆಯ ಗುಡ್ಡೆ ಹೊಸೂರಿನಲ್ಲಿ ನಡೆದಿದೆ. ಸುಂಟಿಕೊಪ್ಪ ನಿವಾಸಿ ಲೋಡರ್ ರಾಜು ಮೃತಪಟ್ಟಿದ್ದು, ಗಾಯಾಳುಗಳನ್ನು ಕುಶಾಲನಗರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಶಾಸಕ ಸಂಜಯ್ ಪಾಟೀಲ್ ನಾಲಿಗೆ ಹರಿಬಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಅಭಿಮಾನಿಗಳು ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಹನುಮ ಭಕ್ತರು ಬೃಹತ್ ಬೈಕ್ ರ್ಯಾಲಿಯನ್ನು ನಡೆಸಿದರು. ಮೋಕಾ ಗ್ರಾಮದಲ್ಲಿರುವಂತಹ ಮರೂರು ಅಭಯ ಆಂಜನೇಯ ಸ್ವಾಮಿಯ 9ನೇ ವರ್ಷದ ಹನುಮ ಮಾಲಾಧಾರಣೆಯ ಹಿನ್ನೆಲೆ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ಸಾವಿರಾರು ಹನುಮ ಭಕ್ತರು ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು. ಸಮಾಜ ಸೇವಕಿ ಮಂಜು ಮೋದಿ ರ್ಯಾಲಿಗೆ ಚಾಲನೆ ನೀಡಿದರು. ಬೈಕ್ ರ್ಯಾಲಿಯಲ್ಲಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ, ಬಿಜೆಪಿ ಅಧ್ಯಕ್ಷ ಅನಿಲ್ ನಾಯ್ಡು ಸೇರಿದಂತೆ ಬಿಜೆಪಿ ಜೆಡಿಎಸ್ ನಾಯಕರು ಭಾಗಿಯಾಗಿದ್ದರು.
ತುಮಕೂರಿನಲ್ಲಿ ಅನುಮಾನಾಸ್ಪದವಾಗಿ ಸ್ಟಾಫ್ ನರ್ಸ್ ಮೃತಪಟ್ಟಿದ್ದಾರೆ. ಮಡಿಲು ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. 30 ವರ್ಷದ ರಾಕೇಶ್ ಮೃತ ದುರ್ದೈವಿಯಾಗಿದ್ದು ಆಂಧ್ರದ ಚಿತ್ತೂರು ಜಿಲ್ಲೆ ಮೂಲದವನು ಅಂತ ತಿಳಿದು ಬಂದಿದೆ. ಕಂಪ್ಲಿ ಪಟ್ಟಣಕ್ಕೆ ಮೀನುಗಾರಿಕೆ ಸಚಿವ ಮಂಕಾಳ್ ಎಸ್ ವೈದ್ಯ ಭೇಟಿ ನೀಡಿದರು. ಅಂಬೇಡ್ಕರ್ ಸರ್ಕಲ್ನಿಂದ ಗಂಗಾಮತ ಸಮಾಜದ ಏರಿಯಾವರೆಗೂ ಬೈಕ್ ರ್ಯಾಲಿ ನಡೆಸಿದರು. ಮೀನುಗಾರರನ್ನ ಭೇಟಿಯಾದ ಸಚಿವ ಮಂಕಾಳು ವೈದ್ಯ ಈ ಭಾಗದ ಮೀನುಗಾರರಿಗೆ ಹೆಚ್ಚಿನ ಯೋಜನೆಗಳ ಕೊಡುವ ಕೆಲಸ ನಮ್ಮ ಇಲಾಖೆ ಮಾಡುತ್ತೆ ಅಂತ ಭರವಸೆ ನೀಡಿದರು. ಕಾಲುವೆ ನೀರಿಗಾಗಿ ನಿಮ್ಮ ಶಾಸಕರು ಸಿಎಂ ಮುಂದೆ ಕಣ್ಣೀರು ಹಾಕಿದರು. ಕಣ್ಣೀರು ಹಾಕಿ ತನ್ನ ಕ್ಷೇತ್ರದ ರೈತರಿಗೆ ನೀರನ್ನ ಶಾಸಕ ಗಣೇಶ್ ತಂದಿದ್ದಾರೆ. ಸಮುದಾಯ ಭವನಕ್ಕೆ 1 ಕೋಟಿ ಪ್ರಾಮಾಣಿಕವಾಗಿ ನೀಡ್ತೀನಿ ಅಂತ ಮಂಕಾಳು ವೈದ್ಯ ಭರವಸೆ ನೀಡಿದ್ದಾರೆ. ವೈದ್ಯರಿಗೆ ನಮ್ಮ ಕ್ಷೇತ್ರದ ಶಾಸಕರಾದ ಗಣೇಶ್ ಅವರಿಗೆ ಪ್ರಪ್ರಥಮವಾಗಿ ಆನ್ಲೈನ್ನಲ್ಲಿ ಹಣ ತೊಡಗಿಸಿಕೊಂಡ ಯುವಕ ಮೋಸ ಹೋಗಿರುವ ಘಟನೆ ಭದ್ರಾವತಿಯ ಪೇಪರ್ ಟೌನ್ ಬಡಾವಣೆಯ 6ನೇ ವಾರ್ಡ್ ಅಲ್ಲಿ ನಡೆದಿದೆ. ಹಣ ಕಳೆದುಕೊಂಡಿದ್ದಕ್ಕೆ 27 ವರ್ಷದ ಪ್ರದೀಪ್ ಮನನೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಯಶವಂತಪುರ ಫ್ಲೈಓವರ್ ಕೆಳಗೆ ಬೃಹತ್ ಟ್ರಕ್ ಸಿಲುಕಿದೆ. ಎತ್ತರ ಮಿತಿ ಅರಿಯದೆ ಟ್ರಕ್ ಚಾಲಕ ವಾಹನ ಚಲಾಯಿಸಿದ್ದಾನೆ. ಇನ್ನು ಟ್ರಕ್ ಹೊರ ತೆಗೆಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಚಾಲಕನ ಅಜಾಗರೂಕತೆ ಚಾಲನೆಯಿಂದ ಬೇರೆ ಸವಾರಿಗೂ ಕೂಡ ಕಿರಿಕಿರಿ ಉಂಟಾಗಿದೆ. ಆನೇಕಲ್ನಲ್ಲಿ ಕೊಲೆ, ಕಳ್ಳತನ, ಬೆದರಿಕೆ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಇದರಿಂದ ಎಚ್ಚೆತ್ತ ಪೊಲೀಸ್ ಪಡೆ ಪುಡಿ ರೌಡಿಗಳಿಗೆ ಫುಲ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಆನೇಕಲ್ ಪೊಲೀಸ್ ಠಾಣೆಯ ಆವರಣದಲ್ಲಿ ಪರೇಡ್ ವೇಳೆ ರೌಡಿಗಳು ಅಂತ ಬಾಲ ಬಿಚ್ಚಿದ್ರೆ ಎಚ್ಚರಿಕೆ ಅಂತ 50ಕ್ಕೂ ಹೆಚ್ಚು ಪುಡಿ ರೌಡಿಗಳಿಗೆ ವಾರ್ನಿಂಗ್ ಅನ್ನು ನೀಡಲಾಗಿದೆ. ಯಾರನ್ನ ಮರ್ಡರ್ ಮಾಡಿದ್ದೆ ಮಂಜುನಾಥ ಅಂತ ಈ ಏನು ಕೆಲಸ ಮಾಡ್ತಾ ಇದೀಯಾ? ಟ್ರ್ಯಾಕ್ಟರ್ ಡ್ರೈವರಾ? ಅದ್ಬಿಟ್ಟು ಇನ್ನೇನು ಮಾಡ್ತಾ ಇಲ್ವಾ? ನಂಬರ್ ಬರೆಯತ್ತ ತಿರುಪತಿಗೆ ಹೋಗಿ ನಾನು ಬೇರೆ ಹೇಳಿದ್ರೆ ಅವನೇ ಲೊಕೇಶನ್ ನೋಡಬೇಕು. ಮತ್ತು ಹೆಂಗೆ ಹೇಳ್ತೀಯ? ಇಲ್ಲೇನೋ ಕದ್ದಾಪುರದಾಗಿದ್ದು ನಾನು ತಿರುಪತಿ ಏನಿಲ್ಲ.